ಅಂದವ್ರು ತಂದು ಕೊಟ್ಟಾರ. ಲಕ್ಷ್ಮೀ ರೀ ಹೊಲ್ದಾಗ ಇರ್ಬೇಕ್ರಿ ಅಂದಾರ. ಅದ್ರದ್ದು ಸಸಿ ಮಾಡಿದೇವ್ರಿ. ಈಗ ಯಾರು ಬೇಡದ್ರ ಕೊಡ್ಬೇಕಂತ ಹೇಳಿ. ಎಲಿ ಒಂದು ತಿಂದು ನೋಡ್ರಿ ನೀವು ವಿಡಿಯೋ ಮಾಡೋರ. ಅದು ಭಾಳ ಸ್ವಾದ ಆಗ್ತದ್ರಿ. ಭಾಳ ಫಸ್ಟ್ ಕ್ಲಾಸ್ ಎಲಿ ಅದ್ರಿ. ಅದು ಬರೀ ಏನು ಸುಣ್ಣ ಅಡಿಕೆ ಅದು ಏನು ತಿನ್ನುವ ಅವಶ್ಯಕತೆ ಇಲ್ರಿ. ಅದಕ್ಕೆ ಬರೀ ಒಂದು ಎಲಿ ಹಾಕೊಂಡ್ರೆ ಬಾಯಿ ಸ್ವಾದ ಆಗ್ತದೆ. ಮನುಷ್ಯಾಗ ಹಸು ಆದಂಗೆ ಆಗ್ತದೆ. ಭಾಳ ಚಲೋ ಅನಿಸ್ತದ. ತಾವು ಎಲಿಬೇಳಿ ಪಡ ಹಚ್ಚದವ್ರು ಎಲಿಬೇಳಿ ಪಡ ಮಾಡೇ ಮಾಡ್ಬೇಕು ಅನ್ನೋದೇನಿಲ್ಲ. 1-2 ಸಸಿಗಳನ್ನು ಹಚ್ಕೊಂಡ್ರಿವಪ್ಪ ಅಂತಂದ್ರೆ ಅದನ್ನು ಲಕ್ಷ್ಮೀ ಸ್ಥಾನ ಅದ, ವಾಸಸ್ಥಾನ ಅದ. ಅದಕ್ಕೆ ನಿಮ್ಗೆ ಊಟ ಆದ ಬಳಿಕ ತಾಂಬೂಲ ತಿಲ್ಲಕ್ಕೂ ಆಯಿತು. ಪೂಜೆಗೆ ಯಾವಾಗಾರು ಬೇಕಾದ್ರೆ ನಮ್ಮಲ್ಲಿ ಎಲಿ ಬೆಳ್ಕೊಂಡಂಗೆ ಆಯಿತು. ಎಲಿ ಬೇಕಾದ್ರೆ ಕೊಂಡು ತರ್ಲಕ್ಕೆ ಹೋಗೋ ಬದ್ಲಿ ನಾವೇ ಒಂದು ಎಲಿಬೇಳಿ ಹಚ್ಚದೇವಪ್ಪ ಅಂತಂದ್ರೆ ನಮ್ಗೆ ಯಾವಾಗಲೂ ಒಳ್ಳೆ ಎಲಿ ಸಿಗ್ತಾವೆ. ಅದಕ್ಕೆ ನಾವು ಎಲ್ಲರೂ ಎಲ್ಲ ಥರ ಹಣ್ಣಿನ ಗಿಡಗಳು ಹಚ್ಬೇಕು. ರೈತರಾದವರು ಯಾರೂ ಅದು ಯಾಕೆ ಒಂದೇ ಥರ ಬೆಳೆ ಮಾಡಬಾರ್ದು. ದನಗಳನ್ನು ಹಸುಗಳನ್ನು ಸಾಕಬೇಕು. ಇವೆಲ್ಲ ಸಮಗ್ರ ಕೃಷಿ ಮಾಡ್ಬೇಕಾರೆ ರೈತನ ಜೀವನ ಭಾಳ ಸುಗಮವಾಗಿ ನಮ್ಗೆ ಅನುಭವಕ್ಕೆ ಬಂದದಂತ ನಾನು ನಿಮಗೆ ಮುಂದೆ ಹೇಳ್ತೀನಿ. ಮುಂದೆ ನೋಡೋಣ ಬರ್ರಿ. ಈ ಡಬ್ಬಗಳದಾವ, ಇಲ್ಲಿ ಪ್ಯಾಕೆಟ್ಗಳದಾವ, ಇಲ್ಲಿ ಚೀಲ ಅದಾವ. ಇಂಥವೆಲ್ಲ ರಾಸಾಯನಿಕಗಳನ್ನು ಬಳಸಂಗೆ ಕಾಣಿಸ್ತಾರ ಇವರು ಅಂತಂದ್ರೆ ವಿಶೇಷವಾಗಿ ನಾವು ರೈತ ಬಾಂಧವರೇ ನಮ್ಮನ್ನು ನೀವು ವಿಶೇಷವಾಗಿ ಗಮನಿಸ್ಬೋದು. ಇವೆಲ್ಲ ನಮ್ಮಲ್ಲಿ ತೋಟದ ದಾರಿಗೆ ಒಂದು ನೀರಿನ ಹೌದೆ ಮತ್ತು ಟಾಕಿ ಮಾಡಿದೆವು. ಈ ಸುತ್ತ ತೊಗರಿ ಬೆಳೆಗಾರರೆಲ್ಲ ಏನು ಮಾಡ್ತಾರೆ ಅಂದ್ರೆ ನಮ್ಮ ಟಾಕಿಯಾಗಿನೂ ನೀರು ಒಯ್ತಾರೆ ತೊಗರಿಗೆ ಎಣ್ಣೆ ಹೊಡ್ಲಿಕ್ಕೆ. ಅವರು ಎಣ್ಣೆ ಹೊಡೆದಂಥ ಈ ಏನು ಔಷಧ ಡಬ್ಬಗಳು ಇರ್ತಾವಲ್ರಿ, ಇವೆಲ್ಲ ಡಬ್ಬಗಳು ಇವು ಕೆಲವೊಂದು ಭಾಳಷ್ಟು ಆರ್ಗ್ಯಾನಿಕ್ದೊಳಗಿನೇ ತೊಗರಿಗೆ ಎಣ್ಣೆ ಹೊಡೆಯಂಥವು ಅದಾವ. ಇವು ಆದ್ರೂ ಏನೇನೋ ತಂದಾರ, ಏನೇನೋ ಹೊಡೆದಾರ. ಅಲ್ಲಿ ಮ್ಯಾಕ್ಸ್ವೇಟ್ ಅಂತ ಹೇಳಿ ಇದು ಅಂಟ ತಂದು ನಮ್ಮ ಟಾಕ್ಯದ ಬಲ್ಯಕ್ಕೆ ಡಬ್ಬಿ ಹೋಗಿರ್ತಾರೆ. ನಮಗೆ ಎದಕ್ಕೆ ಬೇಕಾಗ್ತಾವಪ್ಪ ಅಂತಂದ್ರೆ ನಮ್ಮಲ್ಲಿ ದಿನ 10 ಜನ ಹೆಣ್ಮಕ್ಳು ಕೂಲಿದವ್ರು ಬರ್ತಾರೆ. ಆ ಕೂಲಿದವ್ರು ಬಂದವ್ರಿಗೆ ಈ ಪಾಕೆಟ್ದಾಗ ಮಣ್ಣು ತುಂಬಲಕ್ಕ ಹಿಂಗೆ ಕೊಯ್ದು ಇಂಥವು ಡಬ್ಬಗಳನ್ನ ಮಾಡ್ತಾರೆ. ನಾವು ಮೊದಲು ಎಲ್ಲಿವರೆ ಹಿಂಗೆ ಬಜಾರ್ದಾಗಿನೂ ಮೊಡ್ಕದ ವ್ಯಾಪಾರ ಮಾಡೋರ ಬಲ್ಯಕ್ಕೆ ಹುಡುಕ್ಯಾಡಿ ಒಂದು ಚೀಲ ತರ್ತಿದ್ದೆವು. ಇವು 8 ದಿನ ಆಗಟ್ಟಿಗೆ ಹಿಂಗೆ ಬಾಯಿ ಹರಿಯೋದು ಸಮಯದು ಮಾಡ್ತಾವೆ. ಹಿಂಗೆ ಮಣ್ಣು ತುಂಬಿ ಮತ್ತೆ ಹೊಸ ಬೇಕಾಗ್ತಾವೆ. ಅದಕ್ಕೆ ಅಚಾನಕ ನಮ್ಮ ಹ್ಯಾಳಿನ ಬೆಲ್ಲಕ್ಕೆ ಇದ್ದಿದ್ದು ಡಬ್ಬಗಳನ್ನ ತಂದು ನಾವು ಹಿಂಗೆ ಶೇಖರಣೆ ಮಾಡಿ ಇಟ್ಕೊಂಡಿದ್ದೇವೆ ರೀ. ಇವು ನಾವಾಗೆ ಎಲ್ಲಿವರೆಗೆ ಕೊಂಡು ತಂದಿದ್ದು ರಾಸಾಯನಿಕ ಔಷಧಿಗಳಲ್ಲಿ ಇವು ನೀವೆಲ್ಲರೂ ಗಮನಿಸ್ಬೋದು. ಆಮೇಲೆ ಇವು ಎಲ್ಲ ಚೀಲಗಳು ಏನದಾವ ಇದ್ರೊಳಗೆ ನಾವು ಇದಕ್ಕೆ ಬೇಕಾದಂಥ ಒಮ್ಮೆ 20 ಚೀಲ ಪಾಕೆಟ್ ತರಿಸಿರ್ತೇವೆ ರೀ. ಇಂಥವು ಕವರ್ ಬರ್ತಾವೆ ಇದ್ರಾಗ. ಇವು 5 kg ಕವರ್ ನೋಡ್ರಿ ಇವು. ಆಮೇಲೆ ಇವು ಬಿದ್ದಿದ್ರಾಗ ಏನು ಮಾಡಿಟ್ಟಿನಿಯಪ್ಪ ಅಂತಂದ್ರೆ ಇವು ನುಗ್ಗಿ ಬೀಜ, ಜವಾರಿ ನುಗ್ಗಿ ಬೀಜ 1 2 4 ಹಿಂಗೆ ಬೇಡ್ತಾರೆ ಮನೆ ಮುಂದೆ ಹಚ್ಚಲಕ್ಕ ನಮ್ಮ ಮನೆಗೆ ಅಂತೇಳಿ. ಇವು ಜವಾರಿವೇ ಬೇರೆ ಅದಾವ. ಅದಕ್ಕೆ ನುಗ್ಗಿ ಬೀಜ ಹಾಕಿಟ್ಟಿನಿ. ಎಲ್ಲಾರು ಹಿಂಗೆ ಇಟ್ರೆ ಮಳೆ ಬಂದಕ್ಕೆ ತೊಯ್ತಾವ ಅಂತೇಳಿ ಇವತ್ರದಾಗ ಜವಾರಿ ಹಾಗಲಕಾಯಿ ಬೆಳ್ಳಿ ಬೀಜ ಹಾಕಿಟ್ಟಿನಿ ರೀ. ಯಾರಿಗಾರ ಬೇಡ್ದವ್ರಿಗೆ 2-3 ಕೊಡ್ತೇವೆ. ಇವೆಲ್ಲ ರೈತರು ಬಂದವರು ಇವೆಲ್ಲ ಏನದ ಇವು ಪಾಕೆಟ್ಗಳ್ರಿ. ಇವೆಲ್ಲ ಪಾಕೆಟ್ಗಳು. ಆಮೇಲೆ ಇವು ಆರೋಗ್ಯ ನಡೆಯಂಥವು ನೀರು ಟಾಕಿ ತುಂಬತಪ್ಪ ಅಂದ್ರೆ ಬಂದ್ ಆತವ, ಖಾಲಿ ಆಯ್ತಂದ್ರೆ ಚಾಲು ಆತವ. ಇಂಥವೆಲ್ಲ ಮಷಿನ್ ಹೆಚ್ಚಾಗಿ ಉಳ್ದಾವ. ಇವೆಲ್ಲ ಸ್ಟಾರ್ಟರ್ಗಳು ಅದಾವ, ಯಾರೋ ಮೋಟ್ರ್ ನಡೆಸಂಥವು. ಇವೆಲ್ಲ ಇಂಥವೇ ಎಲ್ಲ ನಮಗೆ ಬೇಕಾದಂಥ ಇಕ್ವಿಪ್ಮೆಂಟ್ಸ್. ಇಲ್ಲಿ ಮುಂದೆ ಬರ್ರಿ. ಇವು ಎಲ್ಲನೂ ಇವು 5 ಕಿಲೋದ್ದು, ಇವು 3 ಕಿಲೋದ್ದು, ಇವು 2 ಕಿಲೋದ್ದು, ಇವು 1.5 ಕಿಲೋದ್ದು, ಇವು ಖಾಲಿ ಮಾಡಿದ ಪಾಕೆಟ್ಗಳು ಇವೆ. ಚೀಲ ಪಾಕೆಟ್ಗಳು ಇವು ಎಲ್ಲ. ಆಮೇಲೆ ಇಲ್ಲಿ ಈ ಸದ್ದ ನೋಡ್ಬೋದ್ರಿ ನೀವು. ಅಲ್ಲಿ ಯಾರೋ ಚಾಲು ಆಗ್ತದೆ. ರಾ ವಾಟರ್ ಬಂದು ಅಲ್ಲಿ ಬೀಳ್ತಾರೆ. ಬೋರಿನ ನೀರ ಭಾಳ 13,100 TDS ಅದ. ಆ ನೀರು ಹಾಕಿದ್ರೆ ಹಿಂಗೆ ಅಗಿ ಆಗೋದಿಲ್ಲ. ಜನವರಿ ತನಕ ಇರ್ತಾವ ಪ್ಯಾಕೆಟ್ದೊಳಗೆ. ಜನವರಿಯಿಂದ ಏನು ಮಾಡ್ತದ್ರಿ, ಉಪ್ಪಿನ 13,100 TDS ಇರೋದ್ರಿಂದ ಸೋಡಿಯಂ ಅಂತಾರ ಅದಕ್ಕೆ ಭಾಳ. ಆ ಉಪ್ಪು ಪ್ಯಾಕೆಟ್ದಾಗ ಉಳಿತದ. ನೀರು ಬಸ್ಸಕ್ಕೆ ಹೋಗೋದ್ರಿಂದ
ಆ ಉಪ್ಪಿನ ಪ್ರಮಾಣ ಯಾವಾಗ ಪಾಕೆಟ್ದಾಗ ಜಾಸ್ತಿ ಆಗ್ತದ ಈ ಸಸಿಗಳದಾಗಿನ ತೇವಾಂಶವನ್ನು ಜಕ್ಕೊಂಡು ಎಗಿ ಒಣಗಿಸ್ತದ್ರಿ ಅದು ಉಪ್ಪ. ಅದಕ್ಕೆ ನಾವು ಅದಕ್ಕೆ ಆರೋ ಕುಂದ್ರಿಸಿ ಶೇನೀರು ಮಾಡಿ ನರ್ಸರಿಗೆ ಅಗಿ ತಯಾರು ಮಾಡ್ಲಿಕ್ಕೆ ಉಪಯೋಗ ಮಾಡ್ತೇವೆ. ಆ ಉಪಯೋಗ ಮಾಡೋ ಮುಂದಾಗ ಅದ್ರಾಗ ರಾ ವಾಟರ್ ಬೋರಿನ ನೀರು ಬಂದು ಬೀಳ್ತಾವ. ಈಗ ಸ್ವೀಟ್ ಆಗಿದ್ದ ನೀರು ಇದ್ರಾಗ ಬಂದು ಬೀಳ್ತಾವ. ಇಲ್ಲಿಂದ ಒಂದು ಮೋಟರ್ ಕುಂದ್ರಿಸಿದೇವ್ರಿ ಇಲ್ಲಿ. ಇದು ಹಿಂಗೆ ಪಂಪ್ ಆಗ್ತದ. ಪಂಪ್ ಆಗಿ ಇಲ್ಲಿ ಏನದ ಈಗ ಗೋಕೃಪಾಮೃತ ಮಾಡಿದೇವ್ರಿ. ಇವತ್ತು ಮುಂಜಾನೆ ಇದು ಒಂದು ಬ್ಯಾರಲ್ಲ ಇದ್ರಾಗ ಹಾಕಿರ್ತೇವ್ರಿ ಸೋಸಿ. ಇಲ್ಲಿ ಸೋಸು ಚಾಳ್ನೆ ಅದಾವ, ಇದನ್ನ ತಗೊಂಡು ಇದ್ರಾಗ ಹಾಕಿ ಹಿಂಗೆ ಸೋಸಿ ಬಿಡ್ತೇವೆ. ಇದ್ರಾಗಿಂದು ನಾವು ಎಷ್ಟು ಲೀಟರ್ ನೀರು ಹೋಗ್ತದ ಅನ್ನೋದು ಇಲ್ಲಿ ಒಂದು ಮಷಿನ್ ಅದ್ರಿ. ಇದು ಗೇಜ್ ಅದು. ಇದಕ್ಕೆ 40,000 ರೂಪಾಯಿ ಕೊಟ್ಟು ತರ್ಸ್ಯಾರ, ಡೋಸ್ಟ್ರಾನ್ ಅಂತ ಹೇಳಿ. ಈ ಪೈಪ್ದಾಗ ಎಷ್ಟು ಲೀಟರ್ ನೀರು ಹೋಗ್ತಾವ, ಆ ಲೀಟರ್ ನೀರಿಗೆ ಎಷ್ಟು ML ಬಿಡ್ಬೇಕಂತ ಹೇಳಿ ಅನ್ನೋದು ಈಗ 2 ML ಇಟ್ಟಿದ್ದೇವ್ರಿ. 1 ಲೀಟರ್ ನೀರಿಗೆ 2 ML ಗೋಕೃಪಾಮೃತ ಹೋಗ್ಬೇಕಂತ ಹೇಳಿ ಇಟ್ಟಿದ್ದೇವೆ. ಅದ್ರ ಪ್ರಮಾಣ ಮೇಲೆ ಇದು ಬ್ಯಾಟ್ರಿ ಇಲ್ಲ, ಸೆಲ್ ಇಲ್ಲ, ಕರೆಂಟ್ ಇಲ್ಲ, ಏನೂ ಇಲ್ಲ. ನೀರಿನ ಪ್ರೆಷರ್ಕ್ಕೆ ತಾನೇ ಎಳ್ಕೊತದ ಮತ್ತು ಗಿಡಗಳಿಗೆ ಕಳಿಸಿಬಿಡ್ತದೆ. ಯಾವುದೇ ರಾಸಾಯನಿಕಗಳನ್ನು ಉಪಯೋಗ ಮಾಡೋ ಬದಲಿ ನಾವು ಗೋಕೃಪಾಮೃತ ಇದನ್ನ ಮಾಡ್ತೇವ್ರಿ. ಮುಂದಿನ ವಾರ ಏನದ ಜೀವಾಮೃತ ಮಾಡ್ತೇವೆ. ಇದೇ ದಾರಂದಾಗ ಜೀವಾಮೃತ ಸೋಸಿ ಇದ್ರಾಗ ಹಾಕಿದೇವಪ್ಪ ಅಂತಂದ್ರೆ ಪ್ರತಿ ನೀರಿಗೊಮ್ಮ ಹೋಗ್ತೀವಿ. ಹಿಂಗೆ ಇದು ನೀರಿನ ವ್ಯವಸ್ಥೆ ರೀ. ಇವು 2 ಟಾಕಿ ಒಳಗ್ರಿ. ಇಲ್ಲಿ ಇನ್ನೊಂದು ವಿಶೇಷವಾಗಿ ಇಲ್ಲಿ 2 ಟಾಕಿ ಒಳಗ ಬೋರಿನ ನೀರು ಬಂದು ಬೀಳ್ತಾವ್ರಿ. ಬೋರಿನ ನೀರು ಬಿದ್ದಿದ್ದು ಇಲ್ಲಿ ಯಾರೋ ಪ್ಲಾಂಟಿಗೆ ಬರ್ತಾವ್ರಿ. ಇಲ್ಲಿ ಇಲ್ಲ ಬರ್ರಿ, ನಡೀತದ್ರಿ. ಇದು ಮೊದಲ ಈ 4 ವರ್ಷದಿಂದ ಬಸವರಾಜ್ ಅಂತ ಹೇಳಿ ಇಲ್ಲಿ ಹುಬ್ಬಳ್ಳಿ ಒಳಗೆ ಇಂಥದ್ದು ಒಂದು ಭಾಳ ದೊಡ್ಡ ಕಂಪನಿ ಅದ್ರಿ. ಅವ್ರದ್ದು ಸಾಯಿ ಎಂಟರ್ಪ್ರೈಸ್ ಅಂತ ಹೇಳಿ ಅವ್ರು ಕೊಟ್ಟಾರ. ಇದು 1,000 ಒಂದು ತಾಸಿಗೆ 1,000 ಲೀಟರ್ ನೀರು ರೆಡಿ ಮಾಡ್ತಾರೆ. ಇದು ಅಗ್ದಿ ಎಷ್ಟಪ್ಪ ಅಂತಂದ್ರೆ ಮಳಿ ನೀರು ಎಷ್ಟು ಕ್ವಾಲಿಟಿ ಇರ್ತಾವ ಅಂದ್ರೆ ಮಳಿ ನೀರಂಗೆ ಆಗುದಿಲ್ಲ. ಡೆಡ್ ವಾಟರ್ ಅಂತ ಭಾಳ ಮಂದಿ ಕರೀತಾರೆ. ಇದಕ್ಕೆ ಮಳಿ ನೀರು ಎಷ್ಟು ರುಚಿ ಇರ್ತಾವಲ್ಲ ಅಷ್ಟು ರುಚಿ ಮಾಡಿ ಬಿಡ್ತದ್ರಿ. ನಾವು ಬಿಟ್ಟಂಗೆ ಇರ್ತದ 60, 70, 60, 40 ಮಾಡ್ತದ, 70, 30 ಮಾಡ್ತದ. ಈಗ ನಾವು 30% ಇಟ್ಟಿದ್ದೇವ್ರಿ. ಭಾಳ ರುಚಿಯಾದ ನೀರು 1,000 ಲೀಟರ್ ತಯಾರು ಮಾಡ್ತದ. ಇದು ನೀರ ಸಣ್ಣ ನರ್ಸರಿ ಇದ್ದಕ್ಕಾರ ಇದಕ್ಕೆ ನಮ್ಗೆ ಕರೆಕ್ಟ್ ಆಗ್ತಿತ್ತು. ದೊಡ್ಡ ನರ್ಸರಿ ಆದ್ಮೇಲೆ ಸಾಲಿಲ್ಲ. ಈ ಸದ್ಯ 4,000 ಲೀಟರ್ ತಯಾರು ಮಾಡೋಂಥದ್ದು ಒಂದು ಕುಂದಿರ್ಸಿದೇವ್ರಿ. ಈಗ ಇದು ಎಷ್ಟು ನೀರು ಬರ್ಲಾಕತ್ತದ, ಎಷ್ಟು ನೀರ ರಾ ವಾಟರ್ ಆಗಿ ಹೊರಗೆ ಹೋಗ್ತದ, ಎಷ್ಟು TDS ಅದ, ಎಷ್ಟು PH ಅದ, ಎಲ್ಲ ಇವು ಸೆನ್ಸರ್ ಮುಖಾಂತರ ಕೆಲಸ ನಡೀತಿರ್ತಾನೆ. ಇದು ತಾನೇ ಭಾಳ ಸುವ್ಯವಸ್ಥಿತವಾಗಿ ಮಾಡ್ಯಾರ. ಇದನ್ನ ರೈತರಿಗೆ ಭಾಳ ತೊಂದರೆ ಅಲ್ಲಾರ್ದಂಗ ಇದನ್ನ ನಾವು ಚಾಲು ಮಾಡಿ ನಾವು ಎಷ್ಟು ಬೇಕಷ್ಟು ಇಟ್ಕೊಳ್ಳಂಗ ಇಲ್ಲಿ ಸೆಟ್ಟಿಂಗ್ ಇಟ್ಟಾರ್ರಿ. ನಾವು ಇದನ್ನು 6.5 PH ನೀರ ಕರೆಕ್ಟ್ ಆಗಂಗ ಇಟ್ಟು ಹೋಗ್ಯಾರ. ನಾವೇನು ಮಾಡಿಲ್ಲ, ಅದೇ ಪ್ರಕಾರ ನಡೆದ. ಅದು ನಮ್ಮ ಮಗಿನೂ ಭಾಳ ಚಂದ ಬಂದಾವ ಸದ್ಯ. ಅದಕ್ಕೆ ಆ ಬಸವರಾಜ್ ಅವ್ರಿಗೂ ನಾವು ಹುಬ್ಬಳ್ಳಿ ಸಾಯಿ ಎಂಟರ್ಪ್ರೈಸ್ ಅವ್ರಿಗೂ ನಾವು ನಿಮ್ಮ ಮುಖಾಂತರ ಅವ್ರಿಗೂ ತುಂಬಾ ಧನ್ಯವಾದ ಹೇಳ್ತೀನಿ. ನಮ್ಗೆ ಭಾಳ ಸಹಾಯ ಆಗ್ಯದ ಅವರಿಂದ. ರೈತರು ಭಾಳ ಮಂದಿ ನೀರಿನೊಳಗೆ ಆಗಿದ್ದ ತಪ್ಪನ್ನ ಗುರ್ತಾಲರ ಗತಿಗೆ ಎಲ್ಲರೂ ಔಷಧ ಹೊಡ್ಕೊತು, ಗೊಬ್ಬರ ಹಾಕೋತು ಹೋಗಿ ಹೆಚ್ಚಿನ ತ್ರಾಸ ತೊಗೊಳಕತ್ತಾರ. ನೀರಿನಿಂದೇ ಭಾಳ ದೊಡ್ಡ ಸಮಸ್ಯೆ ಆತ ಅನ್ನೋದನ್ನ ಪಕ್ಕ ಕಂಡು ಬಂದದ. ನೀವು ಇದ್ರ ಮುಖಾಂತರ ನಾನು ನಿಮ್ಗೆ ಏನ್ ಹೇಳ್ತೀನಪ್ಪ ಅಂತಂದ್ರೆ, ಮೊದಲ ನೀರನ್ನು ನೀವು ಶುದ್ಧ ಮಾಡುವಂತ ಕೆಲಸ ಮಾಡ್ರಿ. ಅಂದ್ರೆ ಎಲ್ಲರೂ ಆರೋಗ್ಯ ಕುಂದಿರ್ತಿರತ್ ನಾ ಹೇಳಂಗಿಲ್ಲ. ಅಕಸ್ಮಾತ್ TDS ಭಾಳ ಇದ್ವಪ್ಪ ಅಂದ್ರೆ ವಾಟರ್ ಕಂಡೀಷನರ್ ಬರ್ತಾವ. ಅಥವಾ ಇಲ್ಲಿಕಪ್ಪ ಅಂದ್ರೆ ಕೃಷಿ ವಿಜ್ಞಾನ ಕೇಂದ್ರದ ನಮ್ಮಲ್ಲಿ ಇಲ್ಲಿ ತಿಡುಗುಂದಿ ಒಳಗೆ ಸಿದ್ದಣ್ಣ ಟೋಕಿ ಅಂತ ಹೇಳ್ತಾರ. ಭಾಳ ಸೋಡಿಯಂ ನೀರು ಇದ್ವಪ್ಪ ಅಂತಂದ್ರೆ ನಾವು ಅವ್ರಿಗೆ ಯಾವ ರೀತಿ ಸರಿ ಆಗಂಗ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಸಾವಯವದೊಳಗೆ ಹೆಚ್ಚು ಜೀವಾಮೃತ ಕೊಡಬೇಕು. ಆಮೇಲೆ ಗೋಕೃಪಾಮೃತಗಳನ್ನ ಕೊಡಬೇಕು. ಹೆಚ್ಚು ಈ ಗೊಬ್ಬರದ ತಯಾರಾಗುವಂತ ಈ ಬಯೋಡೈಜೆಸ್ಟ್ ಸ್ಲರಿಯನ್ನು ಕೊಟ್ಟಕ್ರ ಅದು ಸೋಡಿಯಂ ಅನ್ನೋದು ಪ್ರಮಾಣ ಕಮ್ಮಿ ಆಗ್ತದ. ನಾ ಇದು ಯಾಕೆ ಹೇಳಕತ್ತೀನಪ್ಪ ಅಂತಂದ್ರೆ, ತಿಪ್ಪಿ ಗೊಬ್ಬರ ಜಾಸ್ತಿ ಉಪಯೋಗ ಮಾಡ್ರಿ, ಹಸುಗಳನ್ನ ಸಾಕ್ರಿ. ಭಾಳ ನೀರ ಸವಳಿದ್ದು ಅಂದ್ರೂ ಕಂಟ್ರೋಲ್ ಮಾಡ್ಕೊತದ. ಅದಕ್ಕೆ ನೀರಿಂದು ಬಹಳ ಮಹತ್ವ ಅದ. ಅದಕ್ಕೆ ಮೊದಲಾದ್ರೂ ವಿಜ್ಞಾನಿಗಳು ಹೇಳ್ತಿದ್ರು ನೀರು ಪರೀಕ್ಷೆ ಮಾಡ್ರಿ, ಮಣ್ಣು ಪರೀಕ್ಷೆ ಮಾಡ್ರಿ ಅಂತ ಹೇಳಿ. ಅದನ್ನ ನಾವು ಯಾರೂ ಮಾಡಂಗಿಲ್ಲ. ಅದು ತಿಳ್ಕೊಂಡು ಕೃಷಿ ಮಾಡಿದ್ರೆ ನಾವು ಭಾಳ ಚಲೋ ಆಗ್ತೇವ ಅಂತ ಹೇಳ್ತೀನಿ. ನಮಸ್ಕಾರ.
ಇಲ್ಲಿ ನನಗೀಗ 64 ವರ್ಷ ಆಗ್ಯಾವ. ನಾ ಸಣ್ಣ ಇದ್ದಕ್ರ ಇದು ನಾ ಹುಟ್ಟದ ವರ್ಷ ನಮ್ಮ ಅಪ್ಪವ್ರು ಬಾಯಿ ಹೊಡೆದು ತೋಟ ಮಾಡ್ಯಾರತ್ತ. ಅವಾಗ ಅವರು ಮಾಸ್ತರ್ ನೌಕರಿ ಇಂಡಿ ಒಳಗೆ ಮಾಡ್ತಿದ್ರು. ಅವಾಗ ನಮ್ಮವ್ವ ನಾ ಹುಟ್ಟದಕ್ರ ಇಲ್ಲಿ ಒಂದು 10-20 ಮಾವಿನ ಗಿಡ ಹಚ್ಚಿದ್ಳು. ಅವು ಎಲ್ಲಾ ಥರದ ಭಾಳ ಒಳ್ಳೆ ಉತ್ಕೃಷ್ಟ ಮಾವಿನ ಗಿಡ. ಒಂದೊಂದು ಗಿಡ 10,000 ಕಾಯಿ ಆತವ. ಜವಾರಿ ಮಾವಿನಕಾಯಿ ತಿಂದೇವಪ್ಪ ಅಂದ್ರ ಸತ್ವ ಮತ್ತು ಶಕ್ತಿ ಇರ್ತದ. ರುಚಿ ಅದ್ರದೇ ಆದಂತ ರುಚಿ ಇರ್ತದ. ಒಂದ್ಸಲ ಉಂಡ್ರೆ 2 ದಿನ ಸೀಕಣಿ ಉಂಡೇವ ಅಂದ್ರೆ 2 ದಿನ ಕೈ ನಾರ್ತಾವ. ಅಷ್ಟು ಸುವಾಸ ಭರಿತ ಇರ್ತಾವ. ಈಗ ಸದ್ ನಾವು ಸಣ್ಣ ಗಿಡ ಕಾಯಾಗಂತವಕ್ಕೆ ಭಾಳ ಮೆಚ್ಚಿದೆವು. ಆದಷ್ಟು ಆಯ್ತು ಜವಾರಿ ಸಸ್ಯಗಳನ್ನು ಬೆಳೆಸಿರಿ. ಅದು ಮಾವಿನ ಗಿಡ ಹಚ್ಚೋದ್ರಿಂದ ಭಾಳ ಚಲೋ ಆಗ್ತದ. ಅದನ್ನೇ 2 ಹಚ್ಚಿರಿ. ಅದಕ್ಕೆ ಕಸಿ ಮಾಡ್ರಿ. ಬೇಗ ಕಾಯಿನೂ ಆಗ್ತದ, ದೊಡ್ಡ ಗಿಡನೂ ಆಗ್ತದ. ಈ ಸದ್ ನಾವ್ ಯಾಕೆ ಮಾಡಿದೇವಪ್ಪ ಅಂದ್ರೆ ಇದು ಒಂದು 500 ಸಸಿ ತಯಾರು ಮಾಡಿದ್ದ. ಈಗ ಬರೇ ಒಂದು 100 ಉಳಿದಾವ. ಇದನ್ನ ಒಂದು ಮಾವಿನ ಗಿಡ ಒಯ್ದು ನಾವು ಹಚ್ಚೋದು ತೋಟದಾಗ ಹಚ್ಚಿ ಅದನ್ನ 1 ವರ್ಷ 2 ವರ್ಷ ಈ ಜವಾರಿ ಮಾವಿನ ಗಿಡ ಯಾವುದೇ ತೊಂದರೆ ಇಲ್ಲಾರ್ದೆ ಬೆಳಿತಾವ. ದೊಡ್ಡ ಆಕಾರವಾಗಿ ಬೆಳಿತಾವ. ವರ್ಷ 2 ವರ್ಷ ಆದ ಬಳಿಕ ನೀವು ಏನ್ ಮಾಡ್ಬೇಕು, ಯಾವ್ದಾರೆ ಒಂದು ಸೂಕ್ತ ಟೈಮ್ ನೋಡಿ ನಿಮ್ಮ ಊರಾಗ ಒಳ್ಳೊಳ್ಳೆ ರೈತರ ಬಲ್ಯಾಕ ಭಾಳ ಹೈ ಕ್ಲಾಸ್ ಇದ್ದಿದ್ದು ಜವಾರಿ ಮಾವಿನಕಾಯಿ ಇರ್ತಾವ. ಉದಾಹರಣೆ ಹೇಳ್ಬೇಕಪ್ಪ ಅಂದ್ರೆ ಬಾಳಿ ಮಾವತ್ತೆ ಇರ್ತದ, ಕೊಬ್ಬರಿ ಮಾವತ್ತೆ ಇರ್ತದ, ಮಗಿ ಮಾವತ್ತೆ ಇರ್ತದ, ಚಂದ್ರ ಮಾವತ್ತೆ ಇರ್ತದ, ಸಬ್ಬಸಿಗೆ ಮಾವತ್ತೆ ಇರ್ತಾವ. ಇನ್ನೂ ಅನೇಕ ಜಾತಿಯ ಚಲೋ ಒಳ್ಳೆ ಮಾವಿನ ಗಿಡದ ಕ್ವಾಲಿಟಿ ಇದ್ದಿದ್ದದಾವ. ಅವನ್ನೆಲ್ಲ ಕಳಿಲಾರ್ದಂಗ ನಾವು ಹೆಂಗ್ ನೋಡ್ಕೋಬೇಕಪ್ಪ ಅಂದ್ರೆ ಇಲ್ಲಿದು ಒಂದು ಮಾವಿನ ಗಿಡ ಅಥವಾ ನೀವೇ ತಯಾರು ಮಾಡಿದ್ದು ಒಂದು ಮಾವಿನ ಗಿಡ ನೀವು 1, 2, 3, 8, 10 ಹಚ್ಚಿ ಅವು ದೊಡ್ಡ ಆಗುತ್ತಾನ. ಜವಾರಿ ಮಾವಿನ ಗಿಡ ಏನು ಕಾಡ್ಲಾರ್ದೆ ಬೆಳಿತಾವ. ಅದನ್ನ ಸರಿಯಾಗಿ 1 ವರ್ಷ 2 ವರ್ಷ ಬೆಳೆದ ಬಳಿಕ ನನ್ನ ಟೆತ್ರ ಆತವ, ಸುತ್ತೆಲ್ಲ ಇಟ್ಟು ಗುಂಪು ಆಗ್ತದ. ನೀವು ಆ ಟೈಮ್ದಾಗ ಅದನ್ನ ಕೆಲವೊಂದು ಕಟಿಂಗ್ಸ್ಗಳನ್ನ ಆ ಗಿಡದಿಂದ ತಂದು ನಿಮ್ಮ ಊರಾಗ ಯಾವ ಒಳ್ಳೆ ವೆರೈಟಿ ಇರ್ತಾವ ಅದ್ರ ಆ ಸಸಿ ಕಡ್ಡಿ ತಂದು ಗಿಡದ ಕಡ್ಡಿ ತಂದು ಈ ಮಾವಿನ ಗಿಡ ಏನು ದೊಡ್ಡದಾಗಿರ್ತದಲ್ಲ ಇದ್ರಾಗಿನೂ ಇದು ಗಿಡಗಳ ಟಂಗೆಗಳನ್ನ ಕತ್ತರಿಸಿ ಚಿಗಿಸಿ ಅದಕ್ಕೆ ನೀವು ಗ್ರಾಫ್ಟಿಂಗ್ ಮಾಡಿದ್ರಿ ಅಂದ್ರ ಒಂದೇ ಗಿಡದೊಳಗೆ ನೀವು ಎಷ್ಟು ಹಣ್ಣಿನ ಜಾತಿಗಳನ್ನು ಕಾಯಿ ಪಡಿಬಹುದು. 8 ಥರ ಗುಟಿ ಹಾಕಿದ್ರಿ ಅಂದ್ರೆ 8 ಥರ ಒಂದೇ ಗಿಡದಾಗ ಕಾಯಿ ಆಗ್ತಾವ. ಆ ಉದ್ದೇಶದಿಂದ ಈ ಜವಾರಿ ಮಾವಿನ ಸಸಿ ಮಾಡಿದೆವು. ನೀವು ಬೇಕಾದ್ರೆ ನಮ್ಮಲ್ಲಿ ಒಯ್ಯಿರಿ ಮತ್ತು ನೀವು ರೆಡಿ ಮಾಡ್ಕೊರಿ. ಮಾವಿನಾಗಿ ಯಾವಾಗಲೂ ಮತ್ತೊಂದು ಕಡೆಗೂ ತಂದು ಹಚ್ಚಬೇಡ್ರಿ ಅಂತ ಹೇಳಿಸಿಂದ ವಿನಂತಿ ಪೂರ್ವಕ ಹೇಳ್ತೀನಿ. ರೈತ ಬಾಂಧವರೇ ನಮಸ್ಕಾರ. ಈಗ ನಾವೆಲ್ಲರೂ ಕೃಷಿ ಮಾಡುವಾಗ ಏನ್ ಮಾಡ್ತೇವಪ್ಪ ಅಂತಂದ್ರೆ ನೀರ್ ಬಿಡುದೇ ಒಂದು ಕೃಷಿ, ಔಷಧ ಹೊಡೆಯೋದೇ ಒಂದು ಕೃಷಿ ಅಂತ ತಿಳ್ಕೊತೇವಲ್ಲ. ಇವು 2 ಕೃಷಿಗಳಲ್ಲ ಇವು. ನೀರ್ ಹೊಡೆಯೋದು, ನೀರ್ ಬಿಡುದು ಮತ್ತು ಅದಕ್ಕೆ ಏನಾರೇ ಔಷಧಗಳನ್ನ ಸ್ಪ್ರೇ ಮಾಡೋದು. ಯಾಕಪ್ಪ ಅಂತಂದ್ರೆ ಭೂಮಿ ಒಳಗ ಈಗ ನಾವು ಲೋಕ ರೂಢಿ ಒಳಗೆ ನಮ್ಮ ಹಳ್ಳಿ ಒಳಗೆ ಎಲ್ಲರೂ ಮಾತಾಡ್ತಾರ ಎಡ್ಡಿತ್ತಪ್ಪ ಅಂದ್ರೆ ಜಡ್ ಬರಂಗಿಲ್ಲ ಅಂತ ಹೇಳ್ತಾರ. ಭೂಮಿ ತಾಕತ್ವಾನ್ ಇತ್ತಪ್ಪ ಅಂತಂದ್ರೆ, ಭೂಮಿ ಬಲಿಷ್ಠ ಇತ್ತು, ಭೂಮಿ ಬಲವಾನ್ ಆಗಿತ್ತಪ್ಪ ಅಂತಂದ್ರೆ ಹೆಂಗಿರ್ಬೇಕಪ್ಪ ಅಂತಂದ್ರೆ ಮೃದುವಾಗಿ ಇರಬೇಕು, ಸ್ಪಂಜಿನಂಗೆ ಇರಬೇಕು. ಬಂದ ಮಳೆ ನೀರೆಲ್ಲ ಇಂಗಿ ನೀರ ತೇವಾಂಶವನ್ನು ಹಿಡಿದಿಟ್ಕೊಳ್ಳುವಂಥ ಮಣ್ಣದ ರೆಡಿ ಆಗಬೇಕು. ಅನೇಕ ಥರದ ಸಸ್ಯಗಳಿಗೆ ಬೇಕಾದಂಥ ಪೋಷಕಗಳನ್ನು ರೆಡಿ ಮಾಡುವಂಥ ಸೂಕ್ಷ್ಮಾಣು ಜೀವಿಗಳ ಆಗರವಾಗಿರ್ಬೇಕದು. ಅದಕ್ಕೆ ಮಣ್ಣ ಸುರಕ್ಷಿತ ಇತ್ತಪ್ಪ ಅಂತಂದ್ರೆ ನೋಡ್ರಿ, ನಾ 20 ವರ್ಷ ಆಯ್ತು ಈ ತೆಂಗಿನ ಗಿಡಗಳಿಗೆ ನೋಡ್ರಿ ಮ್ಯಾಗ ಎಷ್ಟು ಗೊನೆ ಅದಾವ. ಅವೆಲ್ಲ ಕೆಲವೊಂದು ಹರಿದಿದೆವು. ನಮ್ಮ ವಿಜಯಪುರ ಜಿಲ್ಲಾ ಬರಗಾಲ ನಾಡಿನೊಳಗೆ ತೆಂಗಿನ ಪರೀಕ್ಷೆ ಸಹಿತ ಆಗಬಾರ್ದು ಅಂತಲ್ಲಿ ಈಗ ಏನಾದರೂ 100 ಕಾಯಿ ಅದಾವ. ಮತ್ತು ಈ ಗಿಡದ ಬಡ್ಡೆಗೆ ಯಾವುದೇ ಡ್ರಿಪ್ ಆಗಲಿ ಪೈಪ ಅಥವಾ ನೀರು ಬಿಡು ವ್ಯವಸ್ಥೆ ಏನೂ ಮಾಡಿಲ್ಲ. ನಾವು ಮಲ್ಚಿಂಗ್ ಮಾಡಿದೆವು, ಚಗಳ ಚಿಪ್ಪಾಟಿ ಏನದ ಇಷ್ಟು ಹಾಕಿದೆವು. ಅದಕ್ಕೆ ನೀವು ರೈತರು ಭಾಳ ವಿಶೇಷವಾಗಿ ನಮ್ಮ ಮೋಟ್ರ್ ಭಾಳ ಚಲೋ ಕುಂದ್ರಿಸಿದೆವು, ಹೊಳೆಯಿಂದ ನೀರು ತಂದಿದ್ದೆವು, ಕೆನಾಲ್ದಿಂದ ನೀರು ತಂದಿದ್ದೆವು, ಪೈಪ್ಲೈನ್ ಮಾಡಿದೆವು, ಡ್ರಿಪ್ ಮಾಡಿದೆವು. ನಮಗೆ ನೀರು ಸಾಕಷ್ಟು ಅದಾವ, ನಮ್ಮ ಹೊಳಿನೇ ಆದತ್ ಹೇಳಿ ನೀರನ್ನು ನೀವು ಎಷ್ಟು ಹೆಚ್ಚಿಗೆ ಬಿಡ್ತೀರಿ. ATMದಾಗಿನ ರೊಕ್ಕ ತಗೊಂಡ್ರೆ ಹೆಂಗೆ ನಮ್ಮ ಬ್ಯಾಲೆನ್ಸ್ ಕಮ್ಮಿ ಆಗ್ತದ. ಈ ನೀರು ಬಿಟ್ಟಕರೊಮ್ಮ ಮಣ್ಣಿನೊಳಗಿನ ಸಾವಯವ ಹಿಂಗಲ್ಲ, ಸಾಯಿಲ್ ಕಾರ್ಬನ್ ಅಂತ ಕರಿತೇವೆ, ಅದು ಡೌನ್ ಹಾಕೋತ ಹೋಗ್ತದೆ. ನೀರು ಯಾವಾಗ ಬಿಡ್ತೀರಿ ಸಾಯಿಲ್ ಕಾರ್ಬನ್ ಡೌನ್ ಹಾಕೋತ ಹೋಗ್ತದೆ, ತೇವಾಂಶ ಹೆಚ್ಚು ಹಾಕೋತ ಹೋಗ್ತದೆ. ಊಟ ಮಾಡ್ಲಾರ್ದೆ ನೀರು ಕುಡ್ದೇವ ಅಂದ್ರೆ ಹೆಂಗೆ ಸಂಕಟ ಆಗ್ತದೆ ನಮ್ಗೆ. ಹಂಗೆ ನಾವು ಸಾವಯವ ಗೊಬ್ಬರ ಹಾಕ್ಲಿಲ್ಲ ಅಂದ್ರೆ, ಸಾಕಷ್ಟು ಅದರೊಳಗೆ ಸಾವಯವ ಪದಾರ್ಥ ಮಣ್ಣಿನೊಳಗೆ ಇರಲಿಲ್ಲ ಅಂದ್ರೆ, ಅದರೊಳಗೆ ಕಾರ್ಬನ್ ಸಾಯಿಲ್ ಇರಲಿಲ್ಲ, ಇಂಗಾಲ ಇರಲಿಲ್ಲಪ್ಪ ಅಂತಂದ್ರೆ ನಾವು ನೀರು ಬಿಟ್ಟಕ್ರೆ ಏನಾಗ್ತದೆ, ಅದು ರಿಯಾಕ್ಷನ್ ಆಗಿ ಬೆಳೆಗಳಿಗೆ ರೋಗ ಮತ್ತು ಕೀಟಗಳ ಹಾವಳಿ ಭಾಳ ಆಗಿರೋದ್ರಿಂದ ಆ ಕೀಟಗಳಿಗೆ ಮತ್ತು ರೋಗಗಳನ್ನು ಹತೋಟಿ ಮಾಡ್ಲಿಕ್ಕೆ ನಾವು ಹೆಚ್ಚಿನ ವ್ಯಯ ಮಾಡ್ಬೇಕಾಗ್ತದೆ. ಔಷಧಿಗಳನ್ನು ಸ್ಪ್ರೇ ಮಾಡ್ಬೇಕಾಗ್ತದೆ, ಆಳುಗಳ ಖರ್ಚು ಬರ್ತದೆ. ಅದು ಮೇಂಟೆನೆನ್ಸ್ ಚಾರ್ಜ್ ಹೆಚ್ಚಾಗೋದ್ರಿಂದ ಉತ್ಪನ್ನ ಕಮ್ಮಿ ಆಗ್ತದೆ, ಆದಾಯಕ್ಕಿಂತ ಖರ್ಚೇ ಜಾಸ್ತಿ ಆಗ್ತದೆ. ಅದಕ್ಕೆ ನಾವು ಯಾವಾಗಲೂ ಏನು ಮಾಡ್ಬೇಕಪ್ಪ ಅಂತಂದ್ರೆ ನಾವು ಮಣ್ಣನ್ನು ಬಲಿಷ್ಠವಾಗಿ ಬಲವಾನಾಗುವಂಗೆ ನೋಡ್ಕೋಬೇಕು. ಆದಷ್ಟು ಮಲ್ಚಿಂಗ್ ಮಾಡಬೇಕು, ಸಾವಯವ ಪದಾರ್ಥಗಳು ಉಳಿಯುವಂಗೆ ಮಾಡಬೇಕು, ಸೂಕ್ಷ್ಮಾಣು ಜೀವಿಗಳು ಬದುಕುವಂಗೆ ಸೂಕ್ಷ್ಮ ಪರ್ಯಾವರಣ ಒದಗಬೇಕಾಯ್ತಂದ್ರೆ ನಾವು ಮಲ್ಚಿಂಗ್ ಅನ್ನೋದು ಏನಿದೆ, ನಾವು ಚಗಳ ಚಿಪ್ಪಾಟಿ ಹಾಕಿದ್ದೇವಲ್ಲ, ಇದು ನೇರವಾಗಿ ಬಿಸಿಲ ಬಿದ್ದು ತೇವಾಂಶ ಆರಂಗಿಲ್ಲ. ತೇವಾಂಶ ಆರ್ತವಪ್ಪ ಅಂತಂದ್ರೆ ಪೋಷಕಾಂಶ ತೇವಾಂಶದ ಕೂಡ ಪೋಲ ವೇ ಆಪ್ರೇಟ್ ಆಗ್ತದೆ. ಇಲ್ಲಿ ಬಿಸಿಲು ಬಿದ್ದು ಯಾವಾಗಲೂ ಸುಡ್ಲಕತ್ತು ನೆಲ ಅಂದ್ರೆ ಸೂಕ್ಷ್ಮಾಣು ಜೀವಿಗಳೆಲ್ಲ ಕೊಲೆ ಆಗ್ತವ.
ದೇಶಿ ಎರಿಹುಳ ಹುಟ್ಟಂಗಿಲ್ಲ. ಅವಾಗ ಇಸದ ನಾವು ಇಲ್ಲಿ ಕಾಲು ಇಟ್ಟೇವಪ್ಪ ಅಂತಂದ್ರೆ ನೆಲ ಸುಡ್ಲಕತ್ತದ್ರಿ. ಈಗ ಮುಂಜಾನೆ 10ಕ್ಕೆ ಕಾಲು ಸುಡ್ಲಕತ್ತೇವ. ಅದೇ ಈ ಮಲ್ಸಿಂಗದ ಬಡ್ಡ್ಯಾಗ ನೋಡ್ರಿ ನೀವು ಎಷ್ಟು ತಣ್ಣಗದ ನೋಡ್ರಿ. ನೀವು ನೋಡ್ರಿ ಸರ್ ಮಣ್ಣ ಎಷ್ಟು ತಣ್ಣಗತ್ರಿ. ಇಲ್ಲಿ ಎಷ್ಟು ಬೆಚ್ಚಗದ ನೋಡ್ರಿ. ಸುಡ್ಲಕತ್ತೇವ, ಕಾಲು ಗುಳಿ ಬರಂಗೆ ಸುಡ್ಲಕತ್ತೇವ್ರಿ. ಹಂಗೆ ನಾವು ಈ ಮಲ್ಸಿಂಗನ್ನು ಕೃಷಿ ತ್ಯಾಜ್ಯ ವಸ್ತುಗಳನ್ನು ಏನು ದಯಮಾಡಿ ನಿಮ್ಗೆ ಕೈ ಮುಗಿದು ಬೇಡ್ಕೊತೀನಿ. ಯಾರೂ ಕೃಷಿ ತ್ಯಾಜ್ಯಗಳ ವಸ್ತು ಒಂದು ದೀಪದ ಕಡ್ಡಿ ಅಟ್ಟು ಹಲ್ಲ ಹಾಕೊಳ್ಳೋ ಕಡ್ಡಿ ಅಟ್ಟು ಸಹಿತ ಉರಿ ಹಚ್ಚಿ ಸುಡಬೇಡ್ರಿ. ತೋಟಕ್ಕೆ ಹೋಗೋ ಮುಂದಾಗ ಹೊಲಕ್ಕೆ ಹೋಗೋ ಮುಂದಾಗ ಕಡ್ಡಿ ಡಬ್ಬಿ ಒಯ್ಯಬೇಡ್ರಿ. ನಿಮ್ಮ ಕೈ ಮುಗಿದು ಕೇಳ್ತೀನಿ. ಈ ಮಲ್ಸಿಂಗ್ ಅನ್ನೋದು ಭಾಳ ದೊಡ್ಡ ನಮ್ಗೆ ರೈತರಿಗೆ ದೇವತೆ ಇದ್ದಂಗೆ, ದೇವರಿದ್ದಂಗೆ, ಬಂಗಾರ ಇದ್ದಂಗೆ, ತಾಯಿ ಇದ್ದಂಗೆ. ಈ ಮಲ್ಸಿಂಗನ್ನು ಕಾಪಾಡ್ರಿ. ನಿಮ್ಮನ್ನು ಭೂಮಿ ತಾಯಿ ಸದಾ ಕಾಪಾಡ್ತಾಳೆ. ನಾವು 20 ವರ್ಷ ತೆಂಗಿನ ಗಿಡಕ್ಕೆ ನೀರಿಲ್ಲ ಅಂದರೂ ತೆಂಗಿನ ಗಿಡ ಬದುಕ್ಯಾವ ಅಂದ ಬಳಿಕ ನಮ್ಮ ಉಳಿಕೆದ ಬೆಳೆಗಳು ಬರೋದು ಭಾಳ ಮಹತ್ವ ಏನಲ್ಲ, ಭಾಳ ಡಿಫಿಕಲ್ಟ್ ಇಲ್ಲ, ಭಾಳ ತ್ರಾಸ ಏನಿಲ್ಲ. ನೀವು ಕೃಷಿ ತ್ಯಾಜ್ಯಗಳನ್ನು ಇನ್ನು ಬಳಕೆ ಮಾಡಿರಿ, ಮಳು ಬಳಕೆ ಮಾಡಿರಿ. ಅವತ್ತರಿಂದ ಹಾವು ಬರ್ತಾವ, ಹುಳ ಬರ್ತಾವ, ಅದು ಬರ್ತಾವ, ಇದು ಬರ್ತಾವ ಅಂತ ನೀವು ಹೇಳಬೇಡ್ರಿ. ನಮ್ಮ ಹೊಲದಾಗ ನಾವು ಯಾವಾಗಲೂ ತಿರುಗಾಡಿ ಕೃಷಿ ಮಾಡೋದ್ರಿಂದ ಯಾವ ಹಾವುಗಳು ಏನು ಮಾಡೋದಿಲ್ಲ. ನಮ್ಮಲ್ಲಿ ದೊಡ್ಡ ದೊಡ್ಡ ಹಾವುಗಳು ಮೊನ್ನೆ 200 ಜನ ಕೂಡಿಸಿ ಐಜಿ ಕನ್ನೂರ್ ಸರ್ ಬಂದಿದ್ರು. ಅವತ್ತು 200 ಜನ ಕೂಡಿಸಿ ನಾವು MY ಕಟ್ಟಿ ಅವ್ರ ಕಬ್ಬಿನ ಬೇಸಾಯದ ಬಗ್ಗೆ ತಜ್ಞರಿಂದ ಎಲ್ಲರಿಗೆ ರೈತರಿಗೆ ಹೇಳೋ ಸಂಬಂಧ ಅವ್ರನ್ನ ಕರೆಸಿ ಒಂದು ಕಾರ್ಯಕ್ರಮ ಮಾಡಿದ್ದೆವು. 200 ಜನ ಮಂದಿ ಕಾರ್ಯಕ್ರಮ ಮಾಡಿದ್ದೆವು. ನಮ್ಮ ಮನೆ ಮುಂದೆ 2 ಹಾವುಗಳು, ದೊಡ್ಡ ದೊಡ್ಡ ಹಾವುಗಳು ಬಂದಿದ್ದು. ಯಾರೂ ಎದ್ದು ಹೇಳಿದ್ದೇವೆ ನಾವು. ನಮ್ಗೆ ಅವ್ರಿಗೆ ರೂಢ ಅದ, ಗೆಳತನದ. ಯಾರೂ ಎದ್ದು ಹಾವು ಮಾಡಬೇಡ್ರಿ, ಸಪ್ಲ ಮಾಡಬೇಡ್ರಿ, ತಾವೇ ಆಡಿ ಹೋಗ್ತಾವ ಅಂತ ಹೇಳಿದೆವು. ತಾವೇ ನಮ್ಮನ್ನೆಲ್ಲ ನೋಡಿ ಆಡಿ ತಾವೇ ಹೋಗಿಬಿಟ್ಟು ಅವು. ಅದು ಹಂಗೆ ನಾವು ಅವಕ್ಕೆ ಹೊಡಿಲಿಕ್ಕೆ ಹೋದೆವಂದ್ರೆ ಅವು ನಮ್ಗೆ ಕಡಿಲಕ್ಕೆ ತಪ್ಪಿಸ್ಕೊಳಕ್ಕೆ ಓಡಾಡ್ತಾವ. ಅವನ ಪಾಡಿಗೆ ನಾವು ಬಿಟ್ಟೇವಂದ್ರೆ ನಮ್ಗೆ 20 ವರ್ಷ ಆಯ್ತು ನಮ್ಮಲ್ಲಿ ಇಷ್ಟೆಲ್ಲ ಕಸ ಕಡ್ಡಿ ಚಗಳ ಚುಪ್ಪಟ್ಟಿ ಹಾಕಿದೆವು. ಒಂದು ಕೆಂಪು ಇರಿವು ಸಹಿತ ನಾ ದೇವ್ರ ಮನೆತನಕ ಪ್ರಮಾಣ ಮಾಡಿ ಹೇಳ್ತೀನಿ. ನಾವು ನಿಸರ್ಗವನ್ನು ಪ್ರೀತಿ ಮಾಡಿದೆ ಅಂದ್ರೆ ಸಿದ್ದೇಶ್ವರಪ್ಪರು ಹೇಳ್ಯಾರ, ನಿಸರ್ಗ ದೇವತೆ ಭಾಳ ಮಹತ್ವ ಅದ. ಈ ನಿಸರ್ಗವನ್ನು ನಾವು ದೇವ್ರು ಮಾಡಿದಂಥ ನಿಸರ್ಗವನ್ನು ನಾವು ಪ್ರೀತಿ ಮಾಡಿದೆವಂದ್ರೆ ದೇವ್ರು ನಮ್ಗೆ ಆಶೀರ್ವಾದ ಮಾಡ್ತಾನೆ ಅಂತ ಹೇಳ್ತಿದ್ರು. ಅದ್ರ ಪ್ರಕಾರ ನಾವು ನಿಸರ್ಗವನ್ನು ಎಲ್ಲರೂ ರೈತರು ಇನ್ನು ಮುಂದೆ ಕೃಷಿ ತ್ಯಾಜ್ಯವನ್ನು ಉಳಿಸಿ ಬೆಳೆಸಿ ನಮ್ಮ ಕೃಷಿಯನ್ನು ಬಂಗಾರ ಮಾಡೋಣ ಅಂತ ಹೇಳಿ ನಾವು ಬೇಡ್ಕೊತೀನಿ. ಅವನಿಗೆ ಒಟ್ಟೆ ಕೃಷಿನೇ ಗೊತ್ತಿಲ್ಲ, ಮತ್ತು ದಾಳಿಂಬರಿ ಬೆಳಿಲಿಕತ್ತಾನ. ಸೀತಾಫಲ ಹಚ್ಚಿ ನೀರು ಬಿಡೋಣ ಹುಲ್ಲು ಹೇಳ್ತದ್ರಿ ಭಾಳ. ಹ್ಞೂ ರೀ. ಇದು ನಮ್ಮ ವಿಶೇಷವಾಗಿ ರೈತ ಬಾಂಧವ್ರೆ, ಈಗ ತೆಂಗಿನ ಗಿಡ ಹಚ್ಚೋದು ಯಾಂಥವು ಹಚ್ಬೇಕು, ಹ್ಯಾಂಗೆ ಹಚ್ಬೇಕು ಅಂತ ಹೇಳಿ ಭಾಳ ಮಂದಿ ಪ್ರಶ್ನೆ ಅದ. ಈಗ ನಮ್ಮ ಅಣ್ಣವ್ರು ಹಾರ್ಟಿಕಲ್ಚರ್ ಆಫೀಸರ್ ಇದ್ದರು. ಈ 77ನೇ ಇಸ್ವಿ ಒಳಗೆ ನನಗೆ ನಾ ಒಂದು ದಿವಸ ಅಗಿ ತಂದು ಕೊಡ್ತೀನಿ, ಒಂದು 50 ಅವಕ್ಕೆ ಒಂದು ಜರ ಕುಣಿ ತೆಗೆದಿಡು, 25 ಫುಟಿಗೆ ಒಂದು ಕುಣಿ ತೆಗೆದು ಕೊಡು, ನಾನು ನಿಮ್ಗೆ ತೆಂಗಿನ ಗಿಡ ತಂದು ಕೊಡ್ತೀನಿ ಅಂತ ಹೇಳಿ ಫೀಲ್ಡ್ ಅಸಿಸ್ಟೆಂಟ್ ಅಂತ ಹೇಳಿ ಕೆಲಸ ಮಾಡ್ತಿರ್ಲಿ. ಲಿಂಗಸೂರು ಚಾವಣಿಗೆ ಮತ್ತು ಕೊಟ್ಟರಕ್ಕೂ ಮಾಡ್ಯಾರ. ಆಮೇಲೆ ಮುನಿರಾಬಾದ್ ಡ್ಯಾಮಿನೊಳಗೂ ಮಾಡ್ಯಾರ. ಅವ್ರಿಗೆ ಸರ್ಟಿಫೈಡ್ ಬೀಜ ಬರ್ತಿದ್ದು ಆ ಕಡೆ ತಿಪ್ಟೂರದಿಂದ. ಅದು ಅವ್ರು ತಮ್ಮ ನರ್ಸರಿ ಒಳಗೆ, ಸರ್ಕಾರಿ ನರ್ಸರಿ ಒಳಗೆ, ತೋಟಗಾರಿಕಾ ಇಲಾಖೆ ಒಳಗೆ ನರ್ಸರಿ ಅಗಿ ತಯಾರು ಮಾಡಿ ಅದು ಎಲ್ಲರಿಗೆ ಹಂಚ್ತಿದ್ರು. ಅವಾಗ ನಮ್ಮಲ್ಲಿ 50 ಅಗಿ ತಂದು ಹಚ್ಚಾರ. ಲಿಂಗಸೂರು ನರ್ಸರಿಯಾಗಿನೂ ನೋಡ್ರಿ, ತೋಟಗಾರಿಕಾ ತೋಟಗಾರಿಕಾ ಇಲಾಖೆದನು ಅಗಿಗಳು ಇವು ನಮ್ಮ ಅಣ್ಣವ್ರು ತಂದು ಕೊಟ್ಟಿದ್ದು. ನಾ 77ನೇ ಇಸ್ವಿ ಒಳಗೆ ತೆಗೆದು ಹಚ್ಚಿ. ನೀವು ಈಗ ಏನು ಮಾಡಿದೇವ್ರಿ ಅಂತಂದ್ರೆ ಇದನ್ನ ಮಲ್ಚಿಂಗ್ ಮಾಡ್ತೇವ್ರಿ. ಹಿಂಗೆ ನಾವು ತೆಂಗಿನ ಗಿಡಕ್ಕೆ ಏನು ಮಡಿ ಕಟ್ಟೋದು, ಕಾವಲಿ ಮಾಡೋದು, ಹಡ್ಡೋದು, ಕೆದರೋದು ಉಳಿಮೆ ರಹಿತ ಕೃಷಿ ರೀ ನಮ್ದೆಲ್ಲ. ಏನಂತ ಹೇಳ್ಯಾರ ಪಾಳೇಕರ್ ಅವರು, ಉಳುಮೆ ಎಂಬುದು ಮಹಾಪಾಪತ್ರಿ, ಹಡ್ಬಾರ್ದತ್ತ. ಹನಿ ಹನಿ ಕುಡಿದ್ರೆ ಹಳ್ಳ, ತೆನಿ ಕುಡಿದ್ರೆ ಬಳ್ಳತ್ತಾರ. ಸಣ್ಣ ಸಣ್ಣ ಸೂಕ್ಷ್ಮಾಣು ಜೀವಿಗಳಿಂದ ತೇವಾಂಶದೊಳಗಿನ ನೀರು ಜಕ್ಕೊಂಡು ಕೃಷಿ ನಡೀತದ, ಬದುಕು ನಡೀತದ ಗಿಡಗಳು. ಅದಕ್ಕೆ ನೀವು ಬೇರೆ ಕಟ್ ಮಾಡಿದ್ರಪ್ಪ ಅಂತಂದ್ರೆ ಅದಕ್ಕೆ ಇನ್ಬ್ಯಾಲೆನ್ಸ್ ಆಗ್ತದ ಜೀವನಕ್ಕೆ ಅಂತ ಹೇಳಿ ಪಾಳೇಕರ್ ಅವರು ನೋ ಕಲ್ಟಿವೇಶನ್ದೊಳಗೆ ಕೃಷಿ ಮಾಡ್ಬೇಕಂದಿರೋ ಸಂಬಂಧ ನಾವು ಕಲ್ತು ಬಂದಿದ್ದೀವಿ. 2006ನೇ ಇಸ್ವಿ ಹಿಡ್ಕೊಂಡು ಇವು ಯಾವ ಗಿಡಕ್ಕೂ ಇನ್ನೂ ತನಕನೂ ಬೆಡಗಲ್ಲೇ ಉಳುಮೆ ಮಾಡಿಲ್ಲ, ಮಡಿ ಕಟ್ಟಿಲ್ಲ, ಕಾವಲಿ ಮಾಡಿಲ್ಲ, ಏನು ಮಾಡಿಲ್ಲ. ಎಲ್ಲೇರೆ ಕೃಷಿ ತ್ಯಾಜ್ಯ ವಸ್ತು ರೈತರು ಸುಡ್ತಿದ್ರು, ಅವ್ರಿಗೆ ತಿಳುವಳಿಕೆ ಇದ್ದಿದ್ದಿಲ್ಲ ಅಂತಂದ್ರೆ ಅವ್ರಿಗೆ ಮನವರಿಕೆ ಮಾಡಿ ಸುಡಬೇಡ್ರಿ ಅಂತ ಹೇಳ್ತೇವೆ. ಇಲ್ಲ ನಾವು ಸುಡೋರೇ ಇದ್ರೆ ಅವ್ರಿಗೆ ಒಂದು ಸ್ವಲ್ಪ ದುಡ್ಡು ಕೊಟ್ಟು ಅವನ್ನ ತಂದು ನಾವೆಲ್ಲ ಹಿಂಗೆ ತಳಗೆ ಮಲ್ಚಿಂಗ್ ಮಾಡಿಬಿಡ್ತೇವೆ. ಕಸ ಇಳೋದಿಲ್ಲ, ತೇವಾಂಶ ಆರಂಗಿಲ್ಲ, ಪೋಷಕಾಂಶ ಪೋಲ್ ಆಗಂಗಿಲ್ಲ. ಆಮೇಲೆ ನೆಲದೊಳಗೆ 26 ಡಿಗ್ರಿ ಸೆಲ್ಸಿಯಸ್ ತಣ್ಣಗಾಗಬಾರ್ದು ನೆಲ, 32 ಡಿಗ್ರಿ ಸೆಲ್ಸಿಯಸ್ ಹೀಟ್ ಆಲಾರ್ದಂಗೆ ಇತ್ತುವಪ್ಪ ಅಂತಂದ್ರೆ ನೆಲದೊಳಗೆ ಸೂಕ್ಷ್ಮಾಣು ಜೀವಿಗಳು ಕೆಲಸ ಮಾಡ್ತಾವೆ ಮತ್ತು ದೇಶಿ ಎರಿಹುಳಗಳು ಹುಡ್ತಾವ. ಈ ಸೂಕ್ಷ್ಮಾಣು ಜೀವಿಗಳು 108 ಪ್ರಜಾತಿಯ ಸೂಕ್ಷ್ಮಾಣು ಜೀವಿಗಳು ಉತ್ಪನ್ನ ಆಗಿ ಇಲ್ಲಿ ಕೆಲಸ ಮಾಡ್ಲಿಕ್ಕತ್ತವಪ್ಪ ಅಂದ್ರೆ ಮಣ್ಣು ಫಲವತ್ತತೆ ಆಗ್ತದ, ಮಳೆ ನೀರು ಇಂಗುವಂಗೆ ಮಾಡ್ತಾವ, ದೇಶಿ ಎರಿಹುಳುಗಳು ತೂತು ಹಾಕ್ತಾವ. ಆಮೇಲೆ ಈ ಮಳೆ ನೀರು ಹಿಂಗೆ ತಂದ್ರೆ ಭೂಮಿಗೆ ಶಕ್ತಿ ಬರ್ತದ. ಈ ಸೂಕ್ಷ್ಮ ಪರ್ಯಾವರಣ ಒದಗದಕ್ಕಾರ ಮಣ್ಣಿನೊಳಗೆ ಹಲವಾರು ಇದನ್ನು ವಿಘಟನೆ ಮಾಡೋಂಥ ಪೋಷಕಾಂಶ ಇದು ಸೂಕ್ಷ್ಮಾಣು ಜೀವಿಗಳು ಹುಟ್ಟಿ 108 ಪ್ರಜಾತಿಯ ಸೂಕ್ಷ್ಮಾಣು ಜೀವಿಗಳು ಇದನ್ನೆಲ್ಲ ವಿಘಟನೆ ಮಾಡ್ತಾವೆ. ವಿಘಟನೆ ಮಾಡೋದ್ರಿಂದ ಅಲ್ಲಿ ಸಾವಯವ ಇಂಗಾಲ ಜಾಸ್ತಿ ಆಗ್ತದೆ. ವಾತಾವರಣದೊಳಗಿನ ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ ಮಣ್ಣಿಗೆ ಬರ್ತದೆ. 1 ಕಿಲೋ ಸೂಕ್ಷ್ಮವಾದ ಮಣ್ಣು ಅಂದ್ರೆ ಮೆತ್ತನ ಮಣ್ಣು ಅಥವಾ ಇಂಗಾಲಯುಕ್ತ ಮಣ್ಣು ಪ್ರತಿ ಲೀಟರ್
ಒಂದು 6 ಲೀಟರ್ ನೀರು ಜಕ್ಕೋತವ ಪ್ರತಿ 1 ಕಿಲೋ ಮಣ್ಣು ಮೆತ್ತನ ಮಣ್ಣು ವಾತಾವರಣದೊಳಗೆ 78% ನೀರು ಅಂತ ಹೇಳಿ ಪಾಳೇಕರ್ ಅವ್ರು ಹೇಳ್ತಾರೆ. ಅಂಥ ನೀರನ್ನು ನಾವು ಮೂರನೇ ಮೂಲ ಮಳೆ ನೀರ ಮತ್ತು ಅಂತರ್ಜಲದ ನೀರ, ಹೊಳಿ ನೀರ, ಕೆನಾಲ್ ನೀರ ಇವೆಲ್ಲಾನು ನೀರುಗಳನ್ನು ಬಿಟ್ಟು ಇನ್ನೊಂದು ಮೂಲ ಯಾವುದು ಅಂದ್ರೆ ಈ ಪ್ರತಿಯೊಳಗೆ ನೀರಿನ ಅಂಶ 78% ಇರುತ್ತೆ. ಆ 78% ಈ ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ ಮಣ್ಣಿಗೆ ಬರ್ತಂದ್ರೆ ಕೃಷಿಕರು ನಾವೆಲ್ಲರೂ ಧನ್ಯರಾಗ್ತೇವೆ. ಅದಕ್ಕೆ ನೀವು ಕೃಷಿ ತ್ಯಾಜ್ಯ ವಸ್ತುಗಳನ್ನು ಹಿಂಗೆ ಮಲ್ಚಿಂಗ್ ಮಾಡಿರಿ, ಭೂಮಿ ಒಳಗೆ ಸಾವಯವ ಇಂಗಾಲ ಜಾಸ್ತಿ ಆಗ್ತದೆ. ಅವಾಗ ಮಳೆ ನೀರು ಎಲ್ಲ ಹಿಂಗ್ತದ. ವಾತಾವರಣದೊಳಗಿನ ನೀರು ಬೇಕಾಯ್ತು ಮಣ್ಣಿಗೆ ಅಂದ್ರೆ ವಾತಾವರಣದೊಳಗಿನ ನೀರನ್ನು ಜಕ್ಕೊಂಡು ಗಿಡಗಳು ನೋಡ್ರಿ ಇವು ನಾವು ಇಲ್ಲೇ ನಮ್ಮ ತೆಂಗಿನ ಗಿಡದಾನೇ ಸಸಿ ತಯಾರು ಮಾಡಿ DJ ಹಚ್ಚಬೇಕು, ಅವು ಅಲ್ಲಿ ಹಚ್ಬೇಕು, ಇಲ್ಲಿ ಹಚ್ಬೇಕು, ಆ ಫಾರ್ಮ್ ತರಬೇಕು, ಈ ಫಾರ್ಮ್ ತರಬೇಕು, ಡ್ವಾರ್ಫ್ ಹಚ್ಬೇಕು, ಇಂಥವೆಲ್ಲ ಏನೋ ತಲೆ ಕೆಡಿಸ್ಕೊಳಾರ್ದೆ ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ಯಾರ. ಅದಕ್ಕೆ ನಮ್ಮ ತೆಂಗಿನ ಗಿಡದೊಳಗೇನೆ ಸಸಿ ತೆಗೆದು ನಾವು ಇಂಥವು ಗಿಡ ಹಚ್ಚಿದೆವು. ಈಗ ಜೋಳದ ತೆನಿಯ ಕಾಳು ಹೆಂಗೆ ಆತಾವ ಹಂಗಾಗ್ಯಾವ, ಆಟ ಕಾಯಿ ಆಗ್ಯಾವ. 7 ಗೊನಿ ಇದ್ದು 2 ಗೊನಿ ಕಟ್ ಮಾಡಿದೆವು, ಈ ನಮೂನಿ ಕಾಯಿ ಆಗ್ಯಾವ. ಇವು 3 ಗಿಡ ಸಿಡ್ಲು ಬಿದ್ದು ಹೋಗಿದ್ದು ನಾವು ನಮ್ಮಲ್ಲಿ ಅಗಿ ತಯಾರು ಮಾಡಿಕಿಸಿಂದ ಅಗಿ ಹಚ್ಚಿದೆವು. ಇದು 10 ವರ್ಷದ ಗಿಡ ಅದ. ಇಲ್ಲಿದಿಂದ ಕಾಯಿ ಹಾಲ್ಕೊತ್ ಶುರು ಮಾಡ್ಯಾವ ನೋಡ್ರಿ. ಇಟ್ಟು ಕಾಯಿ ಆಗ್ತದೆ, ವರ್ಷ ಇಟ್ಟು ಕಾಯಿ ಆಗ್ತದೆ. ನಾವೇನು ಮಡಿ ಕಟ್ಟಿ ನೀರು ಬಿಟ್ಟಿಲ್ಲ, ಕಸ ತೆಗೆದು ಗೊಬ್ಬರ ಅದು ಹಾಕಿಲ್ಲ, ಏನು ಮಾಡಿಲ್ಲ, ಬರೇ ಮಲ್ಚಿಂಗ್ ಮಾಡ್ತೇವೆ. ಇದ್ರೊಳಗೆ ಸೀತಾಫಲ ಹಚ್ಚಿದೇವ್ರಿ. ನಮ್ಮ ಹುಡುಗ ಪಾಳ್ಯಕರ್ ಅವರ ಕೃಷಿ ನಾ ಮಾಡ್ತೀನಿ, ನಮ್ಮ ಹುಡುಗ ಅಂತೂ ಒಳಗೊಮ್ಮೆ ಸಾವಯವದು ಪ್ರಯೋಗ ಮಾಡ್ತಾನೆ. ಇದಿಷ್ಟು ನಾ ಒಂದ್ಸಲ ಸಾವಯವ ಪ್ರಯೋಗ ಮಾಡ್ತೀನಿ ಅಂತ ಹೇಳಿ ಇದಕ್ಕೆ ಗೋಕೃಪಾಮೃತ ಹಾಕ್ಯಾನ್ರಿ. ಆಮೇಲೆ ಈ ಆಕಳ ಮಾಂಸದಿಂದ ಇದಕ್ಕರ ಮಾಂಸ ಬೀಳ್ತದಲ್ಲ, ಅದನ್ನ 20 ಕಿಲೋ ಇದು ಮಾಂಸ ಎಟ್ಟು ಇರ್ತದ ತೂಕ ಬೆಲ್ಲ ಹಾಕಿ ಅದನ್ನು ಒಂದು ಕಳೆ ಹಾಕಿ ಅದ್ರ ಔಷಧನು ಸ್ಪ್ರೀನೇ ಸಣ್ಣವ್ರಿ. ಆಮೇಲೆ ಬಿಲ್ವ ರಸಾಯನ